ಬ್ಯಾಟರಿ ರಿಕ್ಷಾಗಳಿಗೆ ಮತ್ತು ಇತರ ರಿಕ್ಷಾಗಳಿಗೆ ಒಂದೇ ರೀತಿಯ ಕಾನೂನು ಜಾರಿಗೆ ಒತ್ತಾಯಿಸಿ ತಮಿಳುನಾಡು ರಾಜ್ಯ ಸರ್ಕಾರದ ರೀತಿಯಲ್ಲಿ ತಿದ್ದುಪಡಿಗೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ಚಾಲಕರ ಸಂಘ ಹಾಗೂ ಸಾಮಾನ್ಯ ಮನಸ್ಕರ ವೇದಿಕೆ ವತಿಯಿಂದ ನಗರದ ಕ್ಲಾಕ್ ಟವರ್ ಬಳಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಡೋಲು ಜಾಗಟೆ ಬಾರಿಸಿ ಕೇಂದ್ರ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲಾಯಿತು. ಅಕ್ಟೋಬರ್ 17ರಂದು ರಿಕ್ಷಾ ಚಾಲಕರ ಧರಣಿ ಸಂದರ್ಭದಲ್ಲಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನೀಡಿದ ಆಶ್ವಾಸನೆ ಜಾರಿಗೊಳಿಸಬೇಕು. ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ನಡೆಯುವ ವಿಧಾನಮಂಡಲ ಅಧಿವೇಶನದಲ್ಲಿ ಬೇಡಿಕೆ ಈಡೇರಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ನಮ್ಮ ಹೋರಾಟ ಬ್ಯಾಟರಿ ಚಾಲಿತ ರಿಕ್ಷಾಗಳ ವಿರುದ್ಧವಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟ. ಬೇಕಾಬಿಟ್ಟಿ ಇವಿ ರಿಕ್ಷಾಕ್ಕೆ ಅನುಮತಿಯ ವಿರುದ್ಧ ಹೋರಾಟ. ಸಂಸದರು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಹಿಂದೆ ನಡೆದ ಪ್ರತಿಭಟನೆಯ ಸಂದರ್ಭ ನೀಡಿದ ಭರವಸೆ ಈಡೇರಿಸಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಸಂಘದ ಪ್ರಮುಖರಾದ ದಯಾನಂದ ಶೆಟ್ಟಿಯವರು ಮಾತನಾಡಿ, ತಮಿಳುನಾಡು ಮಾದರಿ ನಿರ್ಣಯ ಜಾರಿಗೆ ತನ್ನಿ, ಸಂಸದ, ಶಾಸಕರು ಆಶ್ವಾಸನೆ ಈಡೇರಿಸಿ, ಪ್ರತಿಭಟನೆ ಸಂದರ್ಭ ನೀಡಿದ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಎಂದರು. ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮನ್ನು ನೀವು ತಾತ್ಸಾರ ಮನೋಭಾವವನ್ನು ನೋಡಿದ್ರೆ, ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಿಕ್ಷಾ ಚಾಲಕರು ನಿಮ್ಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂತ ಎಚ್ಚರಿಕೆಯನ್ನು ನಾವು ನಿಮ್ಗೆ ನೀಡ್ತಾ ಇದ್ದೇವೆ. ಆದ್ದರಿಂದ ಏನು ವಿಧಾನಮಂಡಲ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಅಲ್ಲಿ ಚರ್ಚೆಗಳು ಬರಬೇಕು. ನಮ್ಮ ಬೇಡಿಕೆಗಳನ್ನ ಸಮಗ್ರವಾಗಿ ಚರ್ಚಿಸಿ ಮೋಟಾರು ವಾಹನ ಕಾಯ್ದೆಯ 115 ಅಡಿಯಲ್ಲಿ ಇಲ್ಲಿನ ಕಾರಣ ಸಾಮರ್ಥ್ಯ ಇವುಗಳಿಗೆ ಅನುಗುಣವಾಗಿ ನಿಯಮಾವಳಿಗಳನ್ನು ತರಬೇಕಂತ ನಾವು ಹೇಳ್ತಾ ಇದ್ದೇವೆ. ನಾವು ಬ್ಯಾಟರಿ ರಿಕ್ಷಾಗಳ ವಿರೋಧಿಗಳಲ್ಲ. ನಾಳೆ ಮುಂದಿನ ದಿನಗಳಲ್ಲಿ ನಾವು ಏನು CNG ಗ್ಯಾಸ್ನವರು ಬ್ಯಾಟರಿ ಚಾಲಿತ ರಿಕ್ಷಾವನ್ನು ಖರೀದಿಸಬೇಕಾದ್ರೂ ಅದಕ್ಕೆ ಪರ್ಮಿಟ್ ಮುಖಾಂತರ ಅವಕಾಶ ಕೊಡಬೇಕನ್ನುವಂತ ಒತ್ತಾಯವನ್ನ ನಾವು ಪದೇ ಪದೇ ಮಾಡ್ತಾ ಬಂದಿದ್ದೇವೆ. ಆದ್ದರಿಂದ ನಮ್ಮ ಹೋರಾಟಗಳು ನಿಲ್ಲುವುದಿಲ್ಲ, ನಮ್ಮ ಹೋರಾಟ ಮುಂದುವರಿತದೆ. ಇಲ್ಲಿವರೆಗೆ ಈ ಸಮಸ್ಯೆಯನ್ನ ನಮ್ಮ ಆಳುವ ಸರ್ಕಾರಗಳು ಸರಿಪಡಿಸುವುದಿಲ್ವೋ, ನಮ್ಮನ್ನ ಕೇಂದ್ರ ಸರ್ಕಾರ ಕರೆದು ಮಾತುಕತೆ ಮಾಡುವುದಿಲ್ವೋ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನ ಕರೆದು ಮಾತಾಡುವುದಿಲ್ವೋ, ಅಲ್ಲಿವರೆಗೆ ನಾವು ಹೋರಾಟವನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯ ಇದೆ. ಒಂದೆರಡು ಹೋರಾಟದಲ್ಲಿ ಆಗುವಂಥದ್ದಲ್ಲ. ಯಾಕೆಂದ್ರೆ ಈ ಸಮಸ್ಯೆ ಬಹುತೇಕವಾಗಿ ನಮಗೆ ಮಂಗಳೂರಿನಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಬೇರೆ ಜಿಲ್ಲೆಗಳಲ್ಲಿ ಇದೆ, ಆದರೆ ಇಷ್ಟೊಂದು ಪ್ರಮಾಣದಲ್ಲಿಲ್ಲ. ಆದ್ದರಿಂದ ಮಂಗಳೂರಲ್ಲಿ ಎಲ್ಲರೂ ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತೇಳಿ ಕಾಂಗ್ರೆಸ್ನವರು ಇರಬಹುದು, ಅಥವಾ ಬಿಜೆಪಿ ಅವರಿಗೆ ಈ ರಿಕ್ಷಾ ಚಾಲಕರಿಂದ ಏನು ಸಮಸ್ಯೆ ಆದ್ರೆ ನಮ್ಗೇನು ಕೇರ್ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ನಮ್ಗೆ ಹಿಂದುತ್ವದ ಓಟು ಬೇಕಾದಷ್ಟು ಇದೆ ಅನ್ನುವಂತ ಅವರ ಹತ್ರ ಒಂದು ಮನಸ್ಸಿನ ಒಳಗೆ ನಂಬಿಕೆಗಳು ಇರಬಹುದು. ಆದರೆ ಇದು ಹೆಚ್ಚು ದಿನ ಉಳಿಯುವುದಿಲ್ಲ. ನಾವು ಕಾಂಗ್ರೆಸ್ ಮತ್ತು ಬಿಜೆಪಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಇದಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅನ್ನುವಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಬೇಡಿಕೆ ಇರುವಂತದ್ದು, ಕೇಂದ್ರ ಸರ್ಕಾರ ನೀವು ಮಾಡಿರುವಂತ ಏನು ಸಂವಿಧಾನ ವಿರೋಧಿ ಕಾಯ್ದೆ ಇದೆ ಅದನ್ನ ಸರಿಪಡಿಸಬೇಕು ನೀವು. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಇವತ್ತಿನ ನಮ್ಮ ಹೋರಾಟದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಮ್ಮ ಈ ಹೋರಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳಬೇಕಾದಂತ ಈ ಹೋರಾಟ ಆಗಿರೋದ್ರಿಂದ ನಾವು ಸಾಂಕೇತಿಕವಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮೋಟಾರು ವಾಹನ ಕಾಯ್ದೆಯಲ್ಲಿ ಪರವಾನಗಿಯೇ ಬೇಡ ಎಂಬಂತ ನಿಯಮ ಸಾರಿಗೆ ವಾಹನಗಳಿಗೆ ಇದ್ರೆ, ಅದು ಎಲ್ಲಿಯಾದ್ರೂ ಭೂಕಂಪ ಆದ್ರೆ ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ನೈಸರ್ಗಿಕ ವಿಕೋಪಗಳಾದಂತಹ ಜಾಗಕ್ಕೆ ಹೋಗ್ಲಿಕ್ಕಾದ್ರೆ ಅದಕ್ಕೆ ಪರ್ಮಿಟ್ ಬೇಡ ಅನ್ನುವಂತ ನಿಯಮ ಮಾತ್ರ ಇರುವುದೇ ಹೊರತು ಈ ರೀತಿ ಬ್ಯಾಟರಿ ವಾಹನಗಳಿಗೆ ಪರ್ಮಿಟ್ ಬೇಡ ಅನ್ನುವಂಥದ್ದು ಇದರಷ್ಟು ದೊಡ್ಡ ಒಂದು ಅಸಂಬದ್ಧವಾದಂತಹ ಒಂದು ನಿಯಮ ಎಲ್ಲಿಯೂ ಇಲ್ಲ. ಈ ಅಸಂಬದ್ಧವಾದ ನಿಯಮವನ್ನ ಎಲ್ರಿಗೂ ಉದ್ಯೋಗ ಕೊಡುವ ರೀತಿಯಲ್ಲಿ ಕೊಡುವ ಒಂದು ಪ್ರೋತ್ಸಾಹ, ನಿರುದ್ಯೋಗ ನಿವಾರಣೆಯ ಪ್ರೋತ್ಸಾಹದ ಹೆಸರಲ್ಲಿ ಇನ್ನು ಈ ದೇಶದಲ್ಲಿ ಏನು ನಮ್ಮ ಪರಿಸರ ನಾಶ ಆಗ್ತದ ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಬ್ಯಾಟರಿ ವಾಹನಗಳನ್ನ
ಹೆಚ್ಚು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಅನ್ನುವಂಥ ಅಪವಾದವನ್ನು ಹೇಳಿಕೊಂಡು ಅಂತ ಒಂದು ಅಪಚಾರವನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿಗೆ ತರುವುದರಿಂದ ಖಂಡಿತವಾಗಿ ನಿರುದ್ಯೋಗ ನಿವಾರಣೆಯೂ ಆಗಿಲ್ಲ ಅಥವಾ ಪರಿಸರ ಮಾಲಿನ್ಯ ಕಡಿಮೆಯೂ ಆಗಿಲ್ಲ. ಬದಲಾಗಿ ಇಲ್ಲಿ ಮೋಟಾರು ವಾಹನ ಕಾಯ್ದೆಯಲ್ಲಿಯೇ ಇದೆ, ಎಲ್ಲಿ 5 ಲಕ್ಷಕ್ಕಿಂತ 7 ಲಕ್ಷದವರೆಗಿನ ಜನಸಂಖ್ಯೆ ಇರುವಂತ ಒಂದು ಊರಿದೆಯಾ, ನಗರ ಇದೆಯಾ, ಅಂತ ನಗರದಲ್ಲಿ 5,000ಕ್ಕಿಂತ 6,000 ರಿಕ್ಷಾಗಳಿಗೆ ಮಾತ್ರ ಪರವಾನಗಿ ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಹಲವಾರು ತನಿಖಾ ಸಮಿತಿಗಳು ವರದಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿವೆ. ಇದೇ ರೀತಿ ಎಲ್ಲ ಕಡೆಯೂ ಇದೆ. ಆದರೆ ಈ ಪರವಾನಗಿಯೇ ಬೇಡ ಅನ್ನುವಂಥ ನಿಯಮವನ್ನು ತಂದು ಇದು ಯಾರ ನಿಯಂತ್ರಣಕ್ಕೂ ಇಲ್ಲ. ಸಾರಿಗೆ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಒಂದು ಇತಿಮಿತಿಗೆ ಒಳಪಟ್ಟು ಇರುವಂತ ಕನ್ಕರೆಂಟ್ ಲಿಸ್ಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಿ ವಿಷ್ಣುಮೂರ್ತಿ, ಪ್ರಮುಖರಾದ ಚಂದ್ರಹಾಸ ಕುಲಾಲ್, ಸತೀಶ್ ಕುಮಾರ್, ಅಲೋನ್ಸ್ ಡಿಸೋಜಾ, ರಜಾಕ್ ವಾಮಂಜೂರು, ವಸಂತ ದೇವಾಡಿಗ, ಪ್ರವೀಣ್ ಡಿಸೋಜಾ ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.